ಹೋರಾಟ ಮಾಡೋದು ಆಯ್ತು, ಸುಮ್ಮನೆ ಮಾಡ್ರಿ, ಅವ್ರ ಮೇಲೆ ಹೋರಾಟ ಮಾಡ್ರಿ, ನಮ್ಗೆ ಯಾಕೆ ತೊಂದರೆ ಕೊಡ್ತೀವಿ? ಆವರಣದಲ್ಲಿ ನಾವು ಆಗ್ತಾ ಇಲ್ಲ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹೇಳ್ತಾರೆ ಯಾರಿಗೂ ತೊಂದರೆ ಇಲ್ಲ. ಇದರಿಂದ ಯಾರಿಗೂ ಆಗಿರ್ಬೇಕು. ಒಂದು ದಿನದ ಮಾತಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಎಲ್ರಿಗೂ ತೊಂದರೆ ಆಗುತ್ತೆ. ಯಾರಿಗೂ ತೊಂದರೆ ಆಗದೆ ಇರೋ ಕಾನೂನು ಇದ್ರೆ ತಗೊಂಡ್ಬನ್ನಿ, ಸರ್ಕ್ಯುಲರ್ ತನ್ನಿ. ಸರ್ಕಾರಿ ಕಚೇರಿಯಲ್ಲಿ ನಿಲ್ಲಬಾರ್ದು ಅಂತ ಇದ್ರೆ ಇದೆಲ್ಲಿ ಇವರೇ ನಮ್ಗೆ ಅನ್ಯಾಯ ಮಾಡಿರೋದು. ಇವ್ರ ಮುಂದೆ ಕೂತ್ಕೊಳ್ಳದೆ ಇನ್ನೆಲ್ಲಿ ಕೂತ್ಕೋಬೇಕು? ಹಾಕಿರ್ತೀವಿ, ಇಲ್ಲ ಇಲ್ಲ ಹಾಕಪ್ಪ, ಹಾಕಪ್ಪ, ಹಾಕಪ್ಪ. ಬರ್ರಪ್ಪ, ಎಲ್ಲ ಬರ್ರಪ್ಪ, ಸಾಯಿಲ್ಲ ಹಾಗಾದ್ರೆ ಮಳೆ ಬಿಸಿಲಲ್ಲಿ ಸಾಯಿಲ್ಲ. ಎಲ್ಲ ಈ ಜಾಗದಲ್ಲೇ ಬೇಕು, ಇದೇ ಜಾಗದಲ್ಲೇ ಬೇಕು, ಇಲ್ಲೇ ಡಿಸ್ಕಷನ್ ಆಗಿಲ್ಲ. ನೀವು ಬಂದ ರೋಡಲ್ಲಿ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ರೈತರಿಗೆ ಪರ್ಮಿಷನ್ ಇಲ್ಲ ಅಂದ್ರೆ ನಾವೆಲ್ಲ ತಿನ್ನು ಅನ್ನ ಜನರೇಟ್ ಮಾಡ್ತಾ ಇರುತ್ತೆ. ರೈತರಿಗೆ ನೀವು ಒಂದಿಷ್ಟಾಗ್ಲ ಜಾಗ ಕೊಡಲ್ಲ ಕೂತ್ಕೊಳ್ಳಕ್ಕೆ ಅಂದ್ರೆ ಯಾವ ಧರ್ಮ ಸರ್ ಇದು? ಸರ್ ನಾವು ಕೂತ್ಕೋಬೇಕು, ಮಳೆ ಬರುತ್ತೆ ನೋಡಿ, ಬಿಸಿಲು ಬರುತ್ತೆ, ಸಾಯ್ಲಿಲ್ಲ ಯಾರಾದ್ರೂ ಎಲ್ಲ ಬರ್ರಪ್ಪ ಇಲ್ಲಿ. ಹಾಕಪ್ಪ, ಹಾಕಪ್ಪ, ಕೇಸ್ ಹಾಕೋದು ನಮ್ಮ ಮೇಲೆ ಹಾಕಪ್ಪ. ಜೈಲ್ ಕಳ್ಸಿರ ಕಳ್ಸಿ, ನನ್ನ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಿ, ಬೇಕಾದ್ರೆ ಕಳಿ ಜೈಲ್ಗೆ ಹಾಕ್ತಾರೆ. ಇವತ್ತು ನನ್ನ ಮನೆಗೆ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿ, ಯಾವ್ದೋ ಒಂದು ಕೇಸ್ ಹಾಕಿ ಹಾಕಿ. ನೀವು ಅನಿರ್ದಿಷ್ಟಕಾಲ ಮಾಡೋದ್ರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ. ನಾವು ಅದಕ್ಕೆ ಎಲ್ಲ ಒಂದು ಜಾಗ ಬೇಕಲ್ಲ ಸರ್. ಪ್ರತಿದಿನ ಬಂದು ಮೆಟ್ಲು ಮೆಟ್ಲು ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ, ಇಲ್ಲ ಅಲ್ಲೇ ಹಾಕ್ಬೇಕು ಅಂದ್ರೆ ಅಲ್ಲೇ ಹಾಕೋಣ ಸರ್. ಅವ್ರ ಮೀಟಿಂಗ್ KDP ದೊಡ್ಡ ಮೀಟಿಂಗ್ ಇಲ್ಲ ಸರ್. ಡಿಸ್ಕಷನ್ ಮಾಡ್ತಾ ಬೆಲೆ ಇಲ್ಲ, ಆ ಬೆಲೆ ಇಲ್ಲ ಅಂತಾನೆ ಬೆಳೆ ಕಳ್ಕೊಂಡ್ರು ನೀವು ಬಂದಿದ್ದಾನೆ. ನೀವು ರೈತರು ಇರ್ತೀರಿ, ನಾವೆಲ್ಲ ಬೆಳೆದ್ರೆ ಈ ಮುಖಗಳೆಲ್ಲ ನೋಡಿದ್ರೆ ಎಲ್ಲಿದ್ದು ಅದೇ ಮಾತು ಹೇಳಿದ್ದೇನೆ. ಎಲ್ಲ ಕಷ್ಟ ಇದೆ. ದಾರಿಗಡ್ಡ ಮಾಡ್ತಾ ಇಲ್ಲ ನಾವು ಪ್ರಕೃಷಣ
ಯಾವ ನೀನೇನ್ ಎದ್ರಬೇಡ, ಹಾಕಪ್ಪ ಕೇಸ್ ಹಾಕಪ್ಪ, ನನ್ನ ಮೇಲೆ ಹಾಕಪ್ಪ, ಹಾಕು ಹಾಕು. ಇರಪ್ಪ ನೀನು ರೋಡ್ ಬಂದ್ ಮಾಡ್ತೀಯಲ್ಲ ನೀನ್ ಬಂದಿಲ್ಲ. ಇರಪ್ಪ ನೀನು. ಅದೆಷ್ಟು ಅಂತ ಹೇಳಪ್ಪ, ನಾವೆಲ್ಲ ಭಿಕ್ಷೆ ಬೇಡ್ಕೊಡ್ತೀವಿ. ಇದು ಹೇಳ್ಕೊಳ್ಬೇಡ, ಹೇಳ್ಕೊಪ್ಪ, ಇಟ್ರಬೇಡ, ಹೇಳ್ಕೊ. ಹೇಳ್ಕೊ, ಅವ್ರು ಹಾಕ್ಸಿಲ್ಲ ಅಂದ್ರೆ ಹೇಳ್ಕೊ, ಇಟ್ರಬೇಡ, ಹೇಳ್ಕೊ. ಇದೀವ್ರ ಹೇಳ್ಕೊಳ್ಳಿ, ಇದನ್ನ ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಯಾರು DC ಅವರೇನ್ ಮೇಲಿಂದ ಬಂದಿಲ್ಲ, ಅವರು ನಮಗೆ ಸ್ವಲ್ಪ ದೂರ ಇರಿ. ಬರ್ರಿ ಇಲ್ಲ ಅಂತಕ್ಕಿಂತ ಇಲ್ಲನೇ ಹೋಗ್ತೈತೆ, ಇಲ್ಲನೇ ನ್ಯಾಯ ಹೋರಾಟ. ಅದು ಕೂಕೊಂಡ್ರೆ ಸರಿ. ನಾವು ಕಳೆದ 3-4 ತಿಂಗಳುಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಡಳಿತದವರು ಒಂದು 3 ತಿಂಗಳಿಂದನೇ ಬಂದು ಜಂಟಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದರು. ಕರ್ಕೊಂಬಂದು ಜಂಟಿ ಸರ್ವೆನೂ ಆಯಿತು, ಅದನ್ನು ಗಾಳಿಗೆ ತೂರಿದ್ದಾರೆ. ಮೊನ್ನೆ KDP ಸಭೆಯಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ವೆರಿ ಕ್ಲಿಯರಾಗಿ ಹೇಳಿದರು, ಫಾರೆಸ್ಟ್ ಅವರು ನೀವು ರೈತರ ಭೂಮಿಗೆ ಇಳಿಬೇಡಿ ಅಂತ ಹೇಳಿದರು. ಇಳಿಬೇಡಿ ಅಂತ ಹೇಳಿದ್ದ ಮಾರನೇ ದಿವಸನೇ ಮುಳಬಾಗಿಲು ತಾಲೂಕಲ್ಲಿ ಸುಮಾರು 100 ಎಕರೆ ಜಮೀನನ್ನು ವಶಕ್ಕೆ ಪಡ್ಕೊಂಡು ಅವ್ರ ಬೆಳೆಯೆಲ್ಲ ಹಾಳು ಮಾಡಿ ಗಿಡಗಳನ್ನ ನೆಟ್ಟಿದ್ದಾರೆ. ಅದೊಂದು ಕಡೆಗಾದರೆ ಈಗ ಜಿಲ್ಲಾಧಿಕಾರಿಗಳು ಅವರ ಅಧೀನ ಅಧಿಕಾರಿಗಳ ಮುಖಾಂತರ ರೈತರಿಗೆ ನೋಟಿಸ್ಗಳು ಕೊಡಿಸ್ತಾ ಇದ್ದಾರೆ. 48 ಗಂಟೆಯಲ್ಲಿ ನೀವು ದಾಖಲೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ. ರೈತರೇನು ಕಳ್ಳರಾಗಾದರೆ ಏನಾರ ಕ್ರಿಮಿನಲ್ ಕೆಲಸ ಮಾಡಿದಾರ ಇವ್ರ ಮೇಲೆ ಶಿಸ್ತು ಕ್ರಮ ತೊಗೊಳಕ್ಕೆ? ಇದು ಯಾವ ನ್ಯಾಯ? ನಾವೇನು ಬ್ರಿಟಿಷರ ಕಾಲದಲ್ಲಿದ್ದೀರಾ? ಇದು ವೆಲ್ಫೇರ್ ಸ್ಟೇಟಾ ಇಲ್ಲ ಅಂದರೆ ಪೊಲೀಸ್ ಸ್ಟೇಟಾ ಅಂತ ನಾನು ಮೊನ್ನೆನೂ ಕೇಳಿದ್ದೀನಿ, ಇವತ್ತೂ ಜಿಲ್ಲಾಧಿಕಾರಿಗಳನ್ನ ಕೇಳ್ತಾ ಇದ್ದೀನಿ. ಇದು ರೈತರಿಗೆ ಜಮೀನನ್ನು ಕೊಡಿಸಿ ಉಳುಮೆ ಮಾಡಿ ರೈತನ ಕೈಗೆ ಕೆಲಸ ಕೊಡೋಣ ಅನ್ನೋದು ಬಿಟ್ಬಿಟ್ಟು ರೈತನ ಕೈಯನ್ನು ಕಟ್ ಮಾಡೋಂಥ ಕೆಲಸ ಜಿಲ್ಲಾಧಿಕಾರಿಗಳು ಮಾಡ್ತಾಯಿದ್ದಾರೆ. ಇವರು ಉಪಾಯ ಮಾಡ್ಕೊಂಡಿದ್ದಾರೆ, ನಿನ್ನನ್ನು ಕಚ್ಚಕ್ಕೆ ಬಂದರೆ ನನ್ನನ್ನು ತೋರಿಸು, ನನ್ನನ್ನು ಕಚ್ಚಕ್ಕೆ ಬಂದರೆ ನಿನ್ನನ್ನು ತೋರಿಸ್ತೀನಿ ಅಂತೇಳಿ ಫಾರೆಸ್ಟರು ಮತ್ತು ರೆವಿನ್ಯೂ ಇಲಾಖೆಯವರು ಅಡ್ಜಸ್ಟ್ಮೆಂಟು ಈ ಪಾಲಿಟಿಕ್ಸ್ ಥರ ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಾನು ಇವತ್ತು ನಾವು ಆ್ಯಕ್ಚುಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಾವು ಈ ರೈತರದ್ದು ಭೂಮಿನ ವಾಪಸ್ ಕೊಟ್ಟು ಜಂಟಿ ಸರ್ವೆ ಮಾಡೋ ತನಕ ಈ ಜಾಗ ಬಿಟ್ಟು ಕದಲಲ್ಲ. ನಾವೀಗ ಇಲ್ಲಿ ಪೆಂಡಾಲ್ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀರಿ. ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಹಾಗೆ ಜಿಲ್ಲೆಯಲ್ಲಿರುವಂಥ ಇತರೆ ಎಲ್ಲ ಹೋರಾಟಗಾರರನ್ನ ನಾವು ಸಂಪರ್ಕ ಮಾಡ್ತಾಯಿದ್ದೀವಿ, ಬೆಂಬಲ ಕೋರ್ತಾ ಇದ್ದೀವಿ. ರೈತರ ಬೆನ್ನಿಗೆ ನೀವು ನಿಂತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ನಾವು ಸಹಕರಿಸ್ತೀರಿ, ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಈ ಸತ್ಯಾಗ್ರಹ ಸರಣಿ ರೀತಿಯಲ್ಲಿ ಪ್ರತಿದಿನ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ನಾವು
ಕೂತ್ಕೊಳ್ತೀವಿ. ಇವರು ಬಗೆಹರಿಸೋಕ್ಕೆ ಮನಸ್ಸು ಮಾಡಲಿಲ್ಲ ಅಂತಂದರೆ ಮುಂದೆ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಆಮ್ ಆದ್ಮಿ ಪಕ್ಷ ರೈತರ ಪರವಾಗಿ ನಿಂತಿದೆ. BJP, JDS, ಕಾಂಗ್ರೆಸ್ಸು ರೈತರಿಗೆ ಯಾರಿಗೂ ಸಹಾಯ ಮಾಡ್ತಾ ಇಲ್ಲ. ಬರೀ ಎಲ್ಲೋ ಅಲ್ಲೊಂದು ಹೇಳ್ತಾರೆ, ಏನೂ ಸಹಾಯ ಮಾಡ್ತಾ ಇಲ್ಲ. ಸಹಾಯ ಮಾಡಿದ್ದಿದ್ರೆ ರೈತರು ಇವತ್ತು ಇಲ್ಲಿ ಬೀದಿಗೆ ಬಂದು ಕೂತ್ಕೊಳ್ಳೋವಂಥದ್ದು, ಜಿಲ್ಲಾಧಿಕಾರಿಗಳ ಮುಂದೆ ಬಂದು ಭಿಕ್ಷೆ ಬೇಡುವಂಥ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕು. ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ರೈತರ ಪರ ನಿಂತು ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರವ್ರ ಜಮೀನು, ಸಾವಿರಾರು ಎಕರೆ ಜಮೀನನ್ನು, ಆಮೇಲೆ ಎಲ್ಲ 2 ಎಕರೆ 3 ಎಕರೆ ಇರೋಂಥವ್ರೆ, ಇಲ್ಲೇನು 50 ಎಕರೆ 100 ಎಕರೆ ಇಲ್ಲ. ಅವರು ಸಣ್ಣ ರೈತರು, ಅವ್ರನ್ನ ಒಕ್ಕಲೆಬ್ಬಿಸ್ದಂಗೆ ಅವ್ರ ಕೈಗೆ ಕೆಲಸ ಕೊಟ್ಟು ನಮಗೆ ಅನ್ನ ಕೊಡೋಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್.